hello ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮ್ಮ ಒಂದು ನೀಟ್ ರಿಸಲ್ಟ್ ಏನು ನಿಮ್ಮ ಮೇ 4 ರಿಸಲ್ಟ್ ಅನ್ನೋದು ಬರ್ತದೆ ಅಂದರೆ ಎಕ್ಸಾಮ್ನ ಬರ್ತಿದ್ದೀರಾ. ನೀವು ಎಲ್ಲರೂ ಈಗ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದೀರಾ. ರಿಸಲ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಒಂದು ಏನಪ್ಪ ಅಂದರೆ ಮತ್ತೆ ಸ್ಕ್ಯಾಮ್ ಆಯಿತಾ, ಇಲ್ಲ ರಿಸಲ್ಟ್ ಯಾಕೆ ಲೇಟ್ ಆಗ್ತಿದೆ, ಏನಕ್ಕೆ ಡಿಲೇ ಆಗುತ್ತೆ, ನಿಜ ಖಂಡಿತ ಮುಂದೆ ಕೂಡ ಡಿಲೇ ಆಗುತ್ತೆ. ಅದೇನನ್ನೋದು ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇನ್ನೂ ಏನೇ ಒಂದು KCET ನೀಟ್ದಾಯಿತು ಅಪ್ಡೇಟ್ ಬೇಕಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಇರುತ್ತೆ. ಅಲ್ಲಿ ಹೋಗಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಮ್ಮ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಸಿಗುತ್ತೆ. ಯಾಕಂದರೆ ಒಂದೇ ಒಂದು ಅಪ್ಡೇಟ್ ಮಿಸ್ ಆದರೂ ಕೂಡ ನಿಮ್ಮ ಒಂದು ಏನಾಗುತ್ತೆ, ನಿಮ್ಮ ಒಂದು ಕೌನ್ಸಿಲಿಂಗ್ದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಅಂದರೆ ತುಂಬ ಕೆಟ್ಟದಾಗ ಹೋಗ್ಬಿಡುತ್ತೆ. ಅದಕ್ಕೆ ಏನು ಮಿಸ್ ಆಗಬಾರ್ದಂದರೆ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟು ನಿಮಗೆ ಸಿಗುತ್ತೆ. ಬನ್ನಿ ಈಗ ವೀಡಿಯೋದು ನೀಟ್ ಏನು ಎಕ್ಸಾಮ್ ಏನು ಸ್ಕ್ಯಾಮ್ ಆಗಿದೆ, ಏನಾಗಿದೆ, ಯಾಕೆ ರಿಸಲ್ಟ್ ಲೇಟಾಗಿ ಬರುತ್ತೆ ಅಂತ ಕೇಳಿದ್ರೆ ನೀವು ನೋಡಿ. ನಮ್ಮ ಒಂದು ಮಧ್ಯಪ್ರದೇಶ, ನಿಮಗೆ ಆಲ್ರೆಡಿ ಗೊತ್ತಿದೆ, MP ಅಂದರೆ ಮಧ್ಯಪ್ರದೇಶದಲ್ಲಿ ನೀಟ್ ಮೇ 4ಗೆ ರಿಸಲ್ಟ್ ನಡೆದಿತ್ತು. ಅಲ್ಲಿ ಏನಾಗಿದೆ ಅಂದರೆ ಪವರ್ ಕಟ್ ಆಗಿತ್ತು, ಅಂದರೆ ಕರೆಂಟ್ ಇರಲಿಲ್ಲ, ಕರೆಂಟು ಕಟ್ ಆಗಿತ್ತು ಆ ಟೈಮಲ್ಲಿ. ಅದಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಏನೋ ಸ್ವಲ್ಪ ಏನೋ ಇದಾವೆ ನಮ್ಮ ಎಕ್ಸಾಮಿನೇಟ್ ಸೆಂಟ್ರಲ್ಲಿ ಎಕ್ಸಾಮ್ ಕೊಟ್ಟಿಲ್ಲ. ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸು ಕರೆಂಟ್ ಇಲ್ಲ ಅಂದ್ರೆ ಅದರಲ್ಲೇ ಬರೆದಿದ್ದಾರೆ. ಈ ಒಂದು ರೀಸನಿಂದ ಸ್ಟೂಡೆಂಟ್ಸಲ್ಲಿರೋ ಪೇರೆಂಟ್ಸ್ಗಳು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ ಏನು ಹೇಳಿದೆ, ಇದಕ್ಕೆ ಆನ್ಸರ್ ಮಾಡಬೇಕಂತಂದು ಒಂದು NTT ಕೊಟ್ಟಿದ್ದಾರೆ. ಮತ್ತು ಹಾಗೆ ಪವರ್ ಸಪ್ಲೈ ಮಾಡ್ತಾರಲ್ಲ ಆ ಒಂದು ಕಂಪ್ನಿ ಕೂಡ ಅಲ್ಲಿ ಏನಿರುತ್ತೆ ಮಧ್ಯಪ್ರದೇಶದಲ್ಲಿರುವಂಥ ಪವರ್ ಸಪ್ಲೈ ಮಾಡೋ ಆ ಒಂದು ಕಂಪ್ನಿ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ರೀಸನ್ ಏನನ್ನೋದು ಅವರು ಕೂಡ ಕೊಟ್ಟಿದ್ದಾರೆ, ಏನು ರೀಸನ್ ಯಾಕೆ ಕರೆಂಟ್ ಕಟ್ ಆಯ್ತು ಅನ್ನೋದು. ಈಗ ನಮ್ಮ ಒಂದು NTA ಕಡೆಯಿಂದ ಆನ್ಸರ್ ಬೇಕಾಗಿದೆ. ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಅಂದರೆ ನಮ್ಮ ಒಂದು ನೀಟ್ ಎಕ್ಸಾಮ್ ನಡೆಸುವಂಥ ಒಂದು NTA ಆದವರು ಇದಕ್ಕೆ ಏನು ಆನ್ಸರ್ ಕೊಡ್ತಾರೆ, ಇದಕ್ಕೋಸ್ಕರ ನಮ್ಮೊಂದು ರಿಸಲ್ಟ್ನ ಈಗ ಓಲ್ಡಲ್ಲಿ ಇಟ್ಟಿದ್ದಾರೆ ಮಧ್ಯಪ್ರದೇಶ್ ಒಂದು ಕೋರ್ಟು. ರಿಸಲ್ಟ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಏನೇ ಒಂದು ಅಪ್ಡೇಟ್ ಬಂದರೂ ನೀಟ್ ರಿಸಲ್ಟ್ ಬಗ್ಗೆ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಏಕೆ ಒಂದು ಪ್ರತಿಯೊಂದು ಅಪ್ಡೇಟು ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಇನ್ನು ಏನು ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡಬೇಕು. ನಮ್ಮ ಒಂದು NTA ಅದರಿ ಏನು ಕೊಡ್ತಾರೆ ಆನ್ಸರು, ಅದಕ್ಕೆ ಏನು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಇರುತ್ತಾ ಇಲ್ಲ ಏನಿದೆ ಅದ್ರ ಬಗ್ಗೆ ಮುಂದೆ ನೋಡ್ಕೊಳ್ಳೋಣ. ಮತ್ತು ಯಾರು ಇನ್ನೂ ಸೆಕೆಂಡ್ PUC ನಮ್ಮ ಕರ್ನಾಟಕದಲ್ಲಿ ರಿಸಲ್ಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ, ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಥರ್ಡ್ ಎಕ್ಸಾಮ್ ಕೂಡ ಟೈಮ್ ಟೇಬಲ್ ಕೂಡ ಬಿಟ್ಟಿದೆ, ಅದು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ಫಾರ್ಮೇಟಿವ್ ಆಗಿರೋಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಯಾವುದಕ್ಕೂ ಸಬ್ಸ್ಕ್ರೈಬ್ ಆಗೋ ಬದಲು. ಇಷ್ಟೇ ಈ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ ಬಾಯ್.